ಹೇ ಮಚ್ಚ, ಹೇಳು ಮಚ್ಚ. ಹ್ಯಾಪಿ ಬರ್ಡೇ ಮಚ್ಚ. ಥ್ಯಾಂಕ್ ಯು ಸೋ ಮಚ್. ನಮ್ಗೇನಿಲ್ವಾ? ಬಾ ಮಚ್ಚ, ನಿಮ್ಗಿಲ್ವೇನೋ? ಮತ್ ನಡಿ ಹೋಗೋಣ ದಾವಣಗೆರೆಗೆ. ದಾವಣಗೆರೆ ಎಲ್ಲ ಏನ್ ತುಕೋ? ಅಲ್ಲೇ ಪಾರ್ಟಿ ಗಿಟಿ ಮಾಡಕ್ ನೆಕ್ಸ್ಟ್ ಹೋಟೆಲ್ ಇದಾವ ಬಾರೋ. ಇಲ್ಲೇ ಜಗಳೂರಲ್ಲೇ ಒಳ್ಳೆ ಹೋಟೆಲ್ ಇದೆ ದಾವಣಗೆರೆ ಅಂತೆ. ಜಗಳೂರಲ್ಲ? ಹ್ಞೂ ಮಚ್ಚ, ನೋಡಿಲ್ಲಲ್ವಾ ನೀನು? ಇಲ್ಲ. ಈಗ ತಾನೇ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಬಾ ಲೊಕೇಶನ್ ಬಾ. ಅಂದೆ ಕಣ, ಮಚ್ಚ ಕಳ್ಸಿದ್ದು ಇದೇ ಲೊಕೇಶನ್. ನಾನ್ ಬಂದಿದ್ದೀನಿ, ಅವನೇ ಇಲ್ವಲ್ಲ. ಮೇ ಬಿ ಒಳಗಿದಾನೇನೋ. ಮಚ್ಚ ವಾಟ್ಸಪ್. ಮಚ್ಚ once again happy birthday. Thank you so much. ಮಚ್ಚ 24 ಗಂಟೆ ಬರೀ ಹಿಂಗೆ ಅಡ್ಡ ಆಡ್ತಿದ್ದ ಕಣೋ, ನಾನು ನೋಡೇ ಇಲ್ಲ ಇದನ್ನ ಒಳಗಡೆ. ಮಚ್ಚ ಹೋಟೆಲ್ ಮಾತ್ರ ಸಖತ್ತಾಗಿದೆ. ಸೈಕ್ ಮಚ್ಚ ಹೋಟೆಲ್ ಮಾತ್ರ. ಮಚ್ಚ ಹೋಟೆಲ್ ಅಷ್ಟೇ ಅಲ್ಲ ಮಚ್ಚ, ಇಲ್ಲಿ ಮಾಡೋ ಒಂದೊಂದು ಅಡಿಗೆ ಅಷ್ಟೇ ಸಖತ್ತಾಗಿರುತ್ತೆ ಮಚ್ಚ. ನೀವು ಬರೀ ಹೇಳ್ತಾನೆ ಇರುತ್ತೆ, ಏನಾರ ತಿನ್ನಿಸ್ತೀಯಾ? ಮಚ್ಚ ಅಲ್ಲ ಮಚ್ಚ, ಯಾಕೆ ಕಾರ್ಯ ಮಾಡೋದು? ಹಾಯ್ ಹಲೋ ನಮಸ್ಕಾರ ಜಗಳೂರ್. ನಮ್ಮ ಜಗಳೂರಿನಲ್ಲಿ ಹೊಸದಾಗಿ ಶುರುವಾಗಿರುವ HR ಸ್ಟೋರೀಸ್ ಫ್ಯಾಮಿಲಿ ರೆಸ್ಟೋರೆಂಟ್. ವೆಜ್ ಅಂಡ್ ನಾನ್ ವೆಜ್ ಸಿಗುತ್ತದೆ. ಇದರ ಒಳಗಡೆ ಫೋಟೋ ಶೂಟ್ ಮಾಡೋಕ್ಕೆ ಸಖತ್ತಾಗಿದೆ. ಬರ್ಡೇ ಸೆಲೆಬ್ರೇಷನ್ಗೆ ಈ ಜಾಗ ಮಾತ್ರ ಅಲ್ಟಿ ಇದೆ. ಹೋಟೆಲ್ ಅಷ್ಟೇ ಅಲ್ಲ, ಇಲ್ಲಿ ಮಾಡೋ ಫುಡ್ ಕೂಡ ತುಂಬ ಚೆನ್ನಾಗಿದೆ. ಈ ಹೋಟೆಲ್ನ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಹಿಂದೆ ಭೇಟಿ ಮಾಡಿ. ಈ ಹೋಟೆಲ್ ಲೊಕೇಟ್ ಆಗಿರೋದು HDFC ಬ್ಯಾಂಕ್ ಕೆಳಗಡೆ. ಇಲ್ಲಿ ಹೋಮ್ ಡೆಲಿವರಿ ಅವೈಲಬಲ್ ಇದೆ. ಸೀರಿಯಸ್ಲಿ ಊಟ ಮಾತ್ರ ಸೂಪರ್ ಆಗಿದೆ. ಒಂದ್ಸಲಿ ಸಕ್ಕತ್ತಾಗಿದೆ ಅವರು. ಏನಪ್ಪ ಈ ಕಡೆ ಎಲ್ಲ ಯೋಚನೆ ಮಾಡ್ತಿದ್ರೆ, ಇದು ಯಾಕ್ಚುಲಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಮತ್ತೆ ಲವರ್ಸ್ಗೆ ಒಂದು ಸುಂದರವಾದಂತಹ ಜಾಗ ಅಂತಾನೆ ಹೇಳ್ಬೋದು. ಹಾಗೆ ಮತ್ತೆ ನೀವು ತುಂಬಾ ಬೇಜಾರಲ್ಲಿದ್ದಾಗ ಊಟ ಮಾಡುವಾಗ ಈ ಬೋರ್ಡ್ಸ್ಗಳೆಲ್ಲ ನೋಡ್ತಾ ಇದ್ರೆ ನಿಮಗೆ ತುಂಬಾ ಖುಷಿನೇ ಆಗುತ್ತೆ. ಆಕ್ಚುಲಿ ಬರ್ತಾರೆ ಸಿಂಗಾಪುರ್ ಸಖತ್ತಾಗೆ ಇತ್ತು. ನಾನು ಆಕ್ಚುಲಿ ನಾಲ್ಕೈದು ಊಟ ಮಾಡಿದೆ, ನನಗಂತೂ ಸಿಂಗಾಪುರ್ನಲ್ಲಿ ಊಟ ಮಾಡ್ತೀನಿ ಅಂತ ಒಂದು ಫೀಲ್ ಬಂತು. ನೀವು ಬಂದ್ರು ನಿಮ್ಗೆ ಅದೇ ತರ ಫೀಲ್ ಬರುತ್ತೆ.